ನಮಸ್ಕಾರ ಕನ್ನಡ, ವೆಲ್ಕಮ್ ಟು ನವರಾಜ್ ವರ್ಲ್ಡ್. ಸೊ ಬುಜ್ಜಿ ನೋಡಿ, ಬುಜ್ಜಿನೂ ಲೋಚಿ ಮಿಟೇಕ್ ಮಾಡ್ತಿದ್ದಾರೆ. ಬೈ ದ ವೇ, ದಿಸ್ ಇಸ್ ಮೈ ಟುಡೇಸ್ ಔಟ್ಫಿಟ್, ಕುರ್ತಾ ಆ್ಯಂಡ್ ಲೆಗಿನ್. ಇದು ಬಂದ್ಬಿಟ್ಟು ನಂದಲ್ಲ, ಇದು ಬಂದ್ಬಿಟ್ಟು ಮಮ್ಮಿದು ಯೂಸೇ ಮಾಡಲಿಲ್ಲ, ಟೈಟ್ ಇತ್ತು ಅಂತ. ಸೊ ಅದಕ್ಕೆ ನಾನು ಟಕ್ ಹಾಕ್ಸ್ಕೊಂಡು, ಆದ್ರೂ ಇಷ್ಟು ಲೂಸಾಗಿದೆ ನೋಡು. ಸರಿ, ಹೆಂಗೂ ಇವಾಗ ಸಮ್ಮರ್ಗೆ ಐ ನೀಡ್ ಕಾಟನ್. ನನ್ನ ಕುರ್ತಾಗಳೆಲ್ಲ ವಾಷಿಂಗಿಗೆ ಹೋಗಿದೆ, ಬಿಕಾಸ್ ನಾನು ಇಂಟರ್ನ್ಶಿಪ್ಪಲ್ಲಿ ಬರೀ ಕುರ್ತಾ ಹಾಕ್ಕೊಳ್ಬೇಕು. ಸೊ ಎಲ್ಲ ಹೋಗ್ಬಿಟ್ಟಿದೆ, ಯಾವುದೂ ಇದ್ದಿಲ್ಲ. ಸಡನ್ ಪ್ಲ್ಯಾನ್ ಬೇರೆ, ಪ್ಯಾಕ್ ಮಾಡೋಕ್ಕೆ ಯಾವುದೂ ಇಲ್ಲ. ಸೊ ಅದಕ್ಕೆ ಮಮ್ಮಿದೇ ಇತ್ತು, ವಿಚ್ ವಾಸ್ ಅನ್ಯೂಸ್ಡ್. ಅದಕ್ಕೆ ಟಕ್ ಹಾಕ್ಕೊಂಡೆ, ಮಮ್ಮಿ ಹಾಕ್ಕೊಟ್ರು. ಸೊ ಅದನ್ನು ಹಾಕ್ಕೊಂಡಿರೋದು. ಬುಜ್ಜಿ ಶರ್ಟ್ ಮಾತ್ರ ಹಾಕೊಂಡವನೆ ಕೆಳಗಡೆ ನೋಡಿ. ಸೊ ಆ್ಯಂಡ್ ಸಮ್ಮರ್ಗೆ ಚೆನ್ನಾಗಿರಲಿ ಅಂತ ಜಡೆ ಹಾಕ್ಕೊಂಡೆ, ಸೆಕೆ ಸ್ವಲ್ಪ ಇದಾಗುತ್ತೆ ಅಂತ. ಆ್ಯಂಡ್ ದಟ್ಸ್ ಇಟ್. ಎಲ್ಲರೂ ಅವ್ರವ್ರ ರೂಮಲ್ಲಿ ರೆಡಿ ಆಗಿದ್ದಾರೆ. ಕುಕ್ಕು ನೋಡಿ, ಎಲ್ಲ ಔಟ್ಫಿಟ್ ತೋರಿಸಿ. ಕುಕ್ಕುದ ಔಟ್ಫಿಟ್ ನೋಡಿ, ಕುಕ್ಕುದ ಔಟ್ಫಿಟ್ಟು. ಹಂಗೆ ಒಂದು ರೌಂಡ್ ನೋಡಿ. ಇವನು ನಮ್ಮ ಮಾತಾಡೋದನ್ನೆಲ್ಲ ಇಮಿಟೇಟ್ ಮಾಡ್ತಾ ಇರ್ತಾನೆ. ತಗೋ. ಏನದು? ಬರ್ಗರ್ ಅಂತೆಮ್ಮ, ಬರ್ಗರ್ ಅಂತೆಮ್ಮ. ಯಾಕೆ ಸೀರೆ ಎಲ್ಲ ಉಟ್ಕೊಂಡ್ಬಿಟ್ಟಿದ್ದೀರಾ? ಹಾಂ, ತೆಕ್ಕೋ. ಎಲ್ಲ ಬ್ರೆಡ್ ಜಾಮ್ ತಿಂತಾ ಇದ್ದಾರೆ ನಮ್ಮ ಮಮ್ಮಿ, ಒಬ್ರಿಗೊಬ್ರಿಗೆ ಹಾಕೊಟ್ಟು ಕೊಡ್ತಾ ಇದ್ದಾರೆ. ನಾನು ರೆಡಿ ಆಗ್ತಾ ಇದ್ದೀನಿ. ನಂದೇ ಅದು ನೋಡಿ ಗೈಸ್, ನಾನು ಚಪ್ಪಲಿ ಹಾಕೊಂಡು ಓಡ್ತಾವ ನೀವನು. ಓಡ್ಬಿಡ. ಅಷ್ಟೇ, ರೂಮ್ ಖಾಲಿ ಮಾಡ್ತಾ ಇದ್ದೀವಿ. ಸುಮ್ಮನೆ ಒಂದು 4 hours ಮಲ್ಕೊಂಡ್ವಿ ಅಷ್ಟೇ. ಈಗ ನಮ್ಮ ಫಸ್ಟ್ ಡೆಸ್ಟಿನೇಷನ್ಗೆ ಹೋಗೋಣ. ಎಲ್ಲಿ ಅಂತ ನೋಡಿ. ಕುಕ್ಕು ಲಾಕ್ ಹಾಕಿ. ಬಾಯ್ ಕುಕ್ಕು. ಆಗ್ತಾ ಇಲ್ವಾ? ಆಯ್ತಾ? ಹಿಡ್ಕೊಂಡು ನಾನು ಹಾಕ್ತೀನಿ. ನಮಸ್ಕಾರ ಗಾಯ್ಸ್. ಹೇಳ ದೋಚೆಗೆ ನೋಡಿ ಹೆಂಗೆ ಸೀಟ್ ಮಾಡಿ ಕೊಟ್ಟಿದ್ದೀವಿ ಅಂತ. ಕುಕ್ಕು ಮುಂದೆ ಹೋಗ್ಬಿಟ್ಟಿದ್ದಾಳೆ. ಕೂಕೋ ಏನಿಲ್ಲ ಬಿಡು. ಟೈಗರ್ ಇದ್ರೆ ಬುಜ್ಜಿನ ಕೊಟ್ಬಿಡೋಣ ಟೈಗರ್ಗೆ. ಟೈಗರ್ ಬಾಯಲ್ಲಿ ಹಾಕ್ಬಿಡೋಣ. ನಮ್ಮ ಮೊದಲನೆಯ ಡೆಸ್ಟಿನೇಷನ್ ಬಂದ್ಬಿಟ್ಟು ಶೃಂಗೇರಿ ಶಾರದಾಂಬ ದೇವಾಲಯ. ಇದೊಂದು ಬಹಳ ಪವಿತ್ರವಾದ ಸ್ಥಳ ಆ್ಯಂಡ್ ಆಬ್ವಿಯಸ್ಲಿ ಫೇಮಸ್ ಟೆಂಪಲ್. ಚಿಕ್ಕಮಗಳೂರಿನ ಶೃಂಗೇರಿ ಊರಲ್ಲಿ ಈ ದೇವಸ್ಥಾನ ಇದೆ. ಶಂಕರಾಚಾರ್ಯರು ಸ್ಥಾಪನೆ ಮಾಡಿದ ಮೊದಲ ಶಾರದಾ ಪೀಠ. ಇಲ್ಲಿ ದೇವಿಗೆ ಶಾರದಾಂಬ ಅಂತ ಹೆಸರಿದ್ದು, ವಿದ್ಯೆಯ ದೇವಿಯಾಗಿ ಇವರನ್ನು ಎಲ್ಲರೂ ಪೂಜಿಸ್ತಾರೆ. ಇದೇ ಜಾಗದಲ್ಲಿ ಶ್ರೀ ಶಂಕರಾಚಾರ್ಯರಿಗೆ ಸರ್ಪ ಹಾವಾಗಿ ಬಂದು ಆಶ್ರಯ ಕೊಟ್ಟ ಕತೆ ಎಲ್ರಿಗೂ ಗೊತ್ತೇ ಇರುತ್ತೆ. ಅಷ್ಟೇ ಅಲ್ಲ, ಈ ದೇವಸ್ಥಾನದ ತುಂಗಾ ನದಿಯ ತೀರದಲ್ಲಿ ನದಿಯ ದಟ್ಟ ಹರಿವು ದೇವಾಲಯದ ಶಾಂತತೆ ಕೂಡ ತುಂಬ ಮನಸ್ಸಿಗೆ ನೆಮ್ಮದಿಯನ್ನು ಕೊಡುತ್ತೆ. ಈ ದೇವಸ್ಥಾನ ಸುಮಾರು 1200 ವರ್ಷಗಳ ಹಿಂದಿನದು ಅನ್ನೋದು ಇತಿಹಾಸ. ಹಬ್ಬದ ದಿನಗಳಲ್ಲಿ ಬಹಳ ದೊಡ್ಡದಾಗಿ ಜಾತ್ರೆ ಎಲ್ಲ ಮಾಡ್ತಾರೆ. ಇಲ್ಲಿ ವೇದಿಕ್ ಸ್ಕೂಲ್, ವೈದಿಕ ಶಿಕ್ಷಣ ಸಹ ಕೊಡ್ತಾರೆ. ದೇವಾಲಯದ ಒಳಗಿನ ವಾತಾವರಣ ತುಂಬ ಡಿವೈನ್ ಆಗಿರುತ್ತೆ.
ಎಸ್ಪೆಷಲಿ ತಂತಿಯ ಮಂತ್ರಗಳ ಶಬ್ದ ಕೇಳಿರುತ್ತದೆ. ಇಲ್ಲಿ ಇರುವ ಆಧ್ಯಾತ್ಮಿಕ ಶಕ್ತಿಯನ್ನು ಎಲ್ಲಿ ಹೋದರೂ ಅನಿಸುತ್ತೆ. ದೇವಾಲಯದ ಆರ್ಕಿಟೆಕ್ಚರ್ ಏನಿದೆ ತುಂಬ ನಮ್ಮ ಏನ್ಷಂಟ್ ಕಾಲದ ಆರ್ಕಿಟೆಕ್ಚರಿಂಗ್ ಎಷ್ಟು ಚೆನ್ನಾಗಿದೆ ಅನ್ನೋದು ಇಲ್ಲಿ ಗೊತ್ತಾಗುತ್ತೆ. ಇಲ್ಲೊಂದು ಬ್ರಹ್ಮ ಚೈತನ್ಯವೂ ಇದೆ. ಆ್ಯಂಡ್ ಅನ್ನದಾನವು ಪ್ರತಿದಿನ ನಡೆಯುತ್ತೆ. ಒಟ್ಟಾರೆ ಶೃಂಗೇರಿಗೆ ಬಂದರೆ ಈ ದೇವಸ್ಥಾನ ನೋಡೋದೇ ಹೋದರೆ ಅದೊಂಥರ ತಪ್ಪನಿಸುತ್ತೆ. ಬಿಕಾಸ್ ಅಷ್ಟು ಚೆಂದವಾಗಿರೋ ದೇವಸ್ಥಾನ. ಸೊ ನಾವಿಲ್ಲಿ ಬಂದಿದ್ದು ನಮ್ಮ ಮಾವನ ಮಕ್ಕಳು ಬುಜ್ಜಿ ಹಾಗೂ ವಂದನ್ಗೆ ಅಕ್ಷರಾಭ್ಯಾಸ ಮಾಡಿಸೋಕ್ಕೆ. ನಮ್ಮ ಮಾವ ಮತ್ತು ಅತ್ತೆಯವರು ಕ್ಯೂ ಅಲ್ಲಿ ನಿಂತ್ಕೊಳ್ಳೋಕೆ ಹೋಗಿದ್ರು. ನಾವೆಲ್ಲ ಮಕ್ಕಳನ್ನ ಕರ್ಕೊಂಡು ನದಿ ತೀರಕ್ಕೆ ಮೀನುಗಳನ್ನೆಲ್ಲ ತೋರಿಸೋಣ ಅಂದ್ಕೊಂಡು ಕರ್ಕೊಂಡು ಬಂದಿದ್ವಿ. ಇಲ್ಲಿ ಬುಜ್ಜಿ ತುಂಬ ಖುಷಿಯಾಗಿ ಮೀನುಗಳನ್ನ ನೋಡಿಕೊಂಡು ನಾನು ಬುಜ್ಜಿ ಜೊತೆ ಆಟ ಆಡಿಕೊಂಡು ಕೂತಿದ್ವಿ. ಆಮೇಲೆ ಅಕ್ಷರಾಭ್ಯಾಸ ಒಂದು 9:30ಗೆ ಏನೋ ಸ್ಟಾರ್ಟ್ ಆಯಿತು. ಟಿಕೆಟ್ನ ಬೇರೆ ಕೌಂಟರಲ್ಲಿ ಕೊಡ್ತಾರೆ. ಟಿಕೆಟ್ನ ತೊಗೊಂಡು ಇಲ್ಲಿಗೆ ಬಂದಿದ್ವಿ. ಇಲ್ಲಿ ಕ್ಯೂ ಅಲ್ಲಿ ನಿಲ್ಲಿಸಿದ್ರು. ಆ್ಯಂಡ್ ದೆನ್ ಗೇಟ್ ಓಪನ್ ಮಾಡ್ತಾರೆ. ಒಂದಷ್ಟು ಜನನ ಬಿಡ್ತಾರೆ, ತಿರ್ಗಾ ಕ್ಯೂನ ಸ್ಟಾಪ್ ಮಾಡಿಬಿಡ್ತಾರೆ. ಆ್ಯಂಡ್ ಒಂದು ಜಾಗದಲ್ಲಿ ಹೋಗಿ ಕುತ್ಕೊತಾರೆ. ಮಕ್ಕಳಿಗೆ ಸ್ಲೇಟು ಮತ್ತು ಚಾಕ್ ಪೀಸ್ ಎಲ್ಲ ದೇವಸ್ಥಾನ ಅವರೇ ಕೊಡ್ತಾರೆ. ಬಿಕಾಸ್ ಹೆಂಗೂ ಟಿಕೆಟ್ ತೊಗೊಂಡಿರ್ತೀವಲ್ಲ ಅದಕ್ಕೆ. ಆಮೇಲೆ ಅಕ್ಕಿ ತಟ್ಟೆಯಲ್ಲಿ ಅಕ್ಕಿಯನ್ನು ಇಟ್ಟು ಕೂಡ ಕೊಡ್ತಾರೆ. ಆ್ಯಂಡ್ ಫಸ್ಟು ಅಕ್ಕಿ ಮೇಲೇ ಅಕ್ಷರಾಭ್ಯಾಸ ಮಾಡಿಸ್ತಾರೆ. ಆಮೇಲೆ ಸ್ಲೇಟಲ್ಲಿ ಮಕ್ಕಳಿಗೆ ಸೊ ಅಲ್ಲಿ ಒಂದು ಪೂಜಾರಿ ಇರ್ತಾರೆ. ಅವರು ಅಪ್ಪ ಅಮ್ಮ ಕೈಯಲ್ಲಿ ಒಂದಷ್ಟು ಮಂತ್ರಗಳನ್ನ ಹೇಳಿಸ್ತಾರೆ. ಆಮೇಲೆ ಏನೇನು ಬರಿಬೇಕನ್ನೋದು ಅಲ್ಲಿ ಒಂದು ಬೋರ್ಡ್ ಥರ ಇರುತ್ತೆ, ಅದನ್ನು ನೋಡಿಕೊಂಡೇ ಬರೆಸ್ತಾರೆ. ಆಮೇಲೆ ಎಲ್ಲರನ್ನೂ ಆಚೆ ಬಿಡ್ತಾರೆ. ಒಂದು 15 to 20 ಮಿನಿಟ್ಸಲ್ಲಿ ಒಂದು ಬಂಚ್ ಆಫ್ ಪೀಪಲ್ದು ಅಕ್ಷರಾಭ್ಯಾಸ ಮುಗಿಸಿ ಕಳಿಸ್ತಾರೆ. ಸೊ ಇಲ್ಲಿ ಒಂದೇನು ಬಂದ್ಬಿಟ್ಟು ಈ ಬರೆದಿದ್ದ ಅದನ್ನೇ ಸ್ಲೇಟಲ್ಲಿ ತೋರಿಸಿದ್ದ. ಆಮೇಲೆ ನಾವು ದೇವಸ್ಥಾನ ಒಳಗಡೆ ಹೋಗಿ ದರ್ಶನ ಮಾಡಿಕೊಂಡು ಆಚೆ ಬಂದ್ವಿ. ಒಬ್ವಿಯಸ್ಲಿ ಒಳಗಡೆ ಎಲ್ಲ ಫೋನ್ ಶೂಟಿಂಗ್ ಎಲ್ಲ ಅಲೋ ಇಲ್ಲ ಅಲ್ಲ, ಸೊ ಅದಕ್ಕೆ ನಾನು ಒಳಗಡೆ ಏನು ಮಾಡ್ಕೊಂಡಿಲ್ಲ. ಬಟ್ ಆಚೆ ಇಲ್ಲಿ ವಿದ್ಯಾಶಂಕರ ದೇವಸ್ಥಾನ ಎಲ್ಲ ಇದೆ. ಆರ್ಕಿಟೆಕ್ಚರ್ ಮಾತ್ರ ನಮ್ಮ ಏನ್ಷಂಟ್ ಆರ್ಕಿಟೆಕ್ಟ್ಸ್ ಅವರ ಕೈ ಝಳಕ ತುಂಬ ಚೆನ್ನಾಗಿರುತ್ತೆ. ಆಮೇಲೆ ಶೃಂಗೇರಿ ಶಾರದಾಂಬ ದೇವಸ್ಥಾನದಲ್ಲಿ ಒಂದು 2-3 ಆನೆಗಳನ್ನ ಕರೆಸ್ತಾರೆ ಈ ಥರ ಆಶೀರ್ವಾದ ಮಾಡೋಕ್ಕೆ. ಸೊ ನನಗೆ ಇದು ಚಿಕ್ಕ ವಯಸ್ಸಿಂದನೂ ಆಸೆ. ನಾನು ಯಾವುದೇ ದೇವಸ್ಥಾನಕ್ಕೆ ಹೋದ್ರೂ ವ್ಲಾಗ್ ಮಾಡಿರ್ತೀನಲ್ವ, ಆ ವ್ಲಾಗಲ್ಲಿ ನೀವು ನೋಡ್ಬೋದು ಯಾವ ದೇವಸ್ಥಾನದಲ್ಲಿ ಆನೆನ ಈ ಥರ ನಿಲ್ಲಿಸಿರ್ತಾರೋ ಅಲ್ಲಿ ಹೋಗ್ಬಿಟ್ಟು ನಾನು ಈ ಥರ ಕಾಸು ಕೊಟ್ಬಿಟ್ಟು ಆನೆಗೆಲ್ಲ ಆಶೀರ್ವಾದ ಮಾಡಿಸ್ಕೊತೀನಿ. ಸೊ ನಾನು ಕುಕ್ಕು ಹೋಗಿ ಆಶೀರ್ವಾದ ತೊಗೊಂಡು ಬಂದ್ವಿ. ಆ್ಯಂಡ್ ಆನೆಗಳನ್ನ ಆ ಪ್ಲೇಸಲ್ಲಿ ನಿಲ್ಸೋಕ್ಕೆ ಮುಂಚೆ ಏನು ಮಾಡ್ತಾರೆ ಅಂದರೆ ದೇವಸ್ಥಾನ ಮುಂದೆ ಕರ್ಕೊಂಡು ಬಂದುಬಿಟ್ಟು ದೇವಿಗೆ ನಮಸ್ಕಾರ ಮಾಡಿಸ್ತಾರೆ ಆನೆ ಕೈಯಲ್ಲಿ. ಆ್ಯಂಡ್ ಅದು ಎಷ್ಟು ಚೆನ್ನಾಗಿ ನಮಸ್ಕಾರ ಮಾಡ್ತಿದೆ ನೋಡಿ. ಅದು ಒಂಥರ ಬ್ಯೂಟಿಫುಲ್ ಮೊಮೆಂಟ್ಸ್ ನೋಡೋದು. ಆಮೇಲೆ ಎಲ್ಲ ಮುಗಿಸ್ಕೊಂಡು ನಾವು ದೇವಸ್ಥಾನದಿಂದ ಪ್ರಸಾದ ತೊಗೊಂಡು ಕಾರಲ್ಲಿ ಪಾರ್ಕ್ ಮಾಡೋದ್ವೋ ಅಲ್ಲಿ ಹೋಗಿದ್ವಿ. ಬಟ್ ಹೋಗೋವಾಗ ಈ ಥರ ದೇವಿದು ಮೆರವಣಿಗೆ ಕೂಡ ನೋಡಿದ್ವಿ. ಆಮೇಲೆ ಬ್ರೇಕ್ಫಾಸ್ಟ್ ತಿಂದ್ವಿ. ಇಡ್ಲಿ, ಪಲಾವು, ದೋಸೆ, ಪೂರಿ ಅದನ್ನೆಲ್ಲ ಎಲ್ಲರೂ ಒಂದೊಂದು ತೊಗೊಂಡಿದ್ವಿ. ಆಮೇಲೆ ಇದು ದೇವಸ್ಥಾನ ಸುತ್ತಮುತ್ತ ಇರೋ ಜಾಗ, ರೋಡುಗಳು, ಅಲ್ಲಿ ಲಾಡ್ಜ್ಗಳೆಲ್ಲ ಇದೆ, ಅಂಗಡಿಗಳೆಲ್ಲ ಇದೆ. ಆಮೇಲೆ ಪಾರ್ಕಿಂಗ್ ಕೂಡ ಅದೇ ರೋಡಲ್ಲಿ ಬರುತ್ತೆ. ಮಕ್ಕಳು ಏನೋ ಆಟ ಸಾಮಾನು ಇಸ್ಕೊಳ್ಬೇಕಂತ ಇಸ್ಕೊತಾ ಇದ್ರು. ವಂದನ್ ಅದು ಯಾವುದೋ ಪಿ ತೊಗೊಂಡಿದ್ದ, ಅದನ್ನು ಊರಿಗೆಲ್ಲ ಕೇಳಿಸಂಗೆ ಊದ್ಕೊಂಡು ಬರ್ತಿದ್ದ. ಕಾರಲ್ಲಿ ಕೂತ್ಕೊಂಡು ಆ ಸೌಂಡ್ ಮಾಡ್ತಿದ್ದ. ಅದನ್ನು ಲೋಚಿನೋ ಕಿತ್ಕೊಂಡು ಇದು ಮಾಡ್ತಿದ್ದ. ಆಮೇಲೆ ಪೆಟ್ರೋಲ್ ಹಾಕಿಸ್ಬೇಕಂತ ಪೆಟ್ರೋಲ್ ಬಂಕ್ ಹತ್ರ ನಿಲ್ಲಿಸಿದ್ವಿ.
ಆಮೇಲೆ ನನಗೆ ಅಷ್ಟೊತ್ತಿಗೆ ಮೋಷನ್ ಸಿಕ್ನೆಸ್ ಸ್ಟಾರ್ಟ್ ಆಗಿಬಿಟ್ಟಿತ್ತು, ಬಿಕಾಸ್ ಗಾರ್ಡ್ ಸೆಕ್ಷನ್ನು ಅಲ್ಲಿ ಇದ್ದಿದ್ದು. ಸೊ ಅದಕ್ಕೆ ನಾನು ಎಲೆ ತಿಂತಿದ್ದೆ. ಅದು ಎಲೆ ತಿಂದರೆ ಒಂದು ಸ್ವಲ್ಪ ಕಂಟ್ರೋಲ್ ಆಗುತ್ತೆ ವಾಮಿಟಿಂಗ್ ಸೆನ್ಸೇಷನ್ನು ಅಂತ ಅದನ್ನು ತಿಂತಿದ್ದೆ. ಆಮೇಲೆ ನೇಚರ್ನ ಹಿಂಗೆ ಎಂಜಾಯ್ ಮಾಡಿಕೊಂಡು ಮ್ಯೂಸಿಕ್ಸ್ ಹಾಕ್ಕೊಂಡು ಎಲ್ಲರೂ ಮಾತಾಡಿಕೊಂಡು ನಾನೊಂದು ಸ್ವಲ್ಪ ವೀಡಿಯೋಸ್ ಮಾಡಿಕೊಂಡು ನಮ್ಮ ನೆಕ್ಸ್ಟ್ ಡೆಸ್ಟಿನೇಷನ್ಗೆ ಹೊರಟ್ವಿ. ನಮ್ಮ ಸೆಕೆಂಡ್ ಡೆಸ್ಟಿನೇಷನ್ ಬಂದ್ಬಿಟ್ಟು ಹೊರನಾಡು ಅನ್ನಪೂರ್ಣೇಶ್ವರಿ ಟೆಂಪಲ್. ಶೃಂಗೇರಿಯಿಂದ ಆಲ್ಮೋಸ್ಟ್ 2.5 ಅವರ್ಸಲ್ಲಿ ನಾವಿಲ್ಲಿ ರೀಚ್ ಆಗಿಬಿಟ್ವಿ. ಆದರೆ ನಮ್ಮ ವೆಸ್ಟರ್ನ್ ಘಾಟ್ಸಿನ ನೇಚರ್ನ ಎಂಜಾಯ್ ಮಾಡ್ಕೊಂಡು ಬರೋಣ ಅಂದರೆ ನನ್ನ ಬಾಡಿ ಅದಕ್ಕೆ ಕೋಆಪ್ರೇಟ್ ಮಾಡಲಿಲ್ಲ. ಬಿಕಾಸ್ ನನಗೆ ವೆಸ್ಟರ್ನ್ ಘಾಟ್ಸಿನ ಅಲ್ಲಿ ಮೋಷನ್ ಸಿಕ್ನೆಸ್ ಜಾಸ್ತಿಯಾಗಿ ಐ ಫೆಲ್ ಲೈಕ್ ಪ್ಯೂಕಿಂಗ್, ಬಟ್ ಆಗಿಲ್ಲ. ಐ ಕುಡೆಂಟ್ ವಾಮಿಟ್ ಆಲ್ಸೋ. ಸೊ ಅದರಿಂದ ನನಗೆ ಲೈಟಾಗಿ ಟೆಂಪ್ರೇಚರ್ ಕೂಡ ಬಂದಿತ್ತು. ಆ್ಯಂಡ್ ಒಂದು ಕಡೆ ಮಾತ್ರೆಗೆ ನಿಲ್ಲಿಸಿ ಮಾತ್ರೆ ಎಲ್ಲ ತೊಗೊಂಡಾಗ್ಬಿಟ್ಮೇಲೆ ಐ ವಾಸ್ ನಾಟ್ ಫೀಲಿಂಗ್ ಬೆಟರ್, ಬಟ್ ಅಟ್ಲೀಸ್ಟ್ ನಡೆಯೋಷ್ಟು ನನಗೆ ಶಕ್ತಿ ಇತ್ತು. ಅನ್ನಪೂರ್ಣೇಶ್ವರಿ ದೇವಿ ಅನ್ನೋದರ ಅರ್ಥ ಅನ್ನ ನೀಡುವ ದೇವಿ. ಇಲ್ಲಿ ಬಂದ ಭಕ್ತರು ಭಕ್ತಿಯಿಂದ ಬೇಡಿದ್ರೆ ದೇವಿ ಯಾರನ್ನೂ ಹಸಿವಿನಿಂದ ಕಳಿಸ್ತಾ ಇಲ್ಲ ಅಂತ ನಂಬಿಕೆ. ಒಂದು ಸಮಯದಲ್ಲಿ ಇಲ್ಲಿ ಕಾಡುಗಳ ಮಧ್ಯೆ ಈ ದೇವಿ ಇದ್ದಾಗ ಕೃಷ್ಣ ಮಠದ ಪಂಡಿತರೊಬ್ಬರು ದೇವಿಯನ್ನು ನೋಡಿ ಪುನರ್ಸ್ಥಾಪನೆ ಮಾಡಿದ್ರಂತೆ. ಇಲ್ಲಿ ಪ್ರತಿದಿನ ಅನ್ನದಾನ ನಡೆಯುತ್ತೆ, ಬೆಳಗ್ಗೆ ಮಧ್ಯಾಹ್ನ ರಾತ್ರಿ. ಅನ್ನಪೂರ್ಣೇಶ್ವರಿ ಅಂದ ಮೇಲೆ ಅನ್ನದಾನ ನಿಲ್ಲದೆ ನಡೆಯುವುದೇ ವಿಶೇಷ. ನಾವು ಕೂಡ ದೇವಿ ದರ್ಶನ ಆಗಿಬಿಟ್ಟ ಮೇಲೆ ಆ್ಯಕ್ಚುಲಿ ದೇವಸ್ಥಾನಕ್ಕೆ ಹೋಗೋವಾಗ ಇನ್ನೂ 12:30 ಕ್ಲೋಸ್ ಮಾಡಿಬಿಡ್ತೀವಿ ಅಂತ ಹೇಳಿದರು. ಸೊ ಅದಕ್ಕೆ ನಾವು ಫಸ್ಟು ಅನ್ನದಾನ ಏನು ಹಾಕ್ತಿದ್ದಾರೆ ಫಸ್ಟು ಅನ್ನ ತಿಂದ್ಬಿಟ್ಟು ಆಮೇಲೆ ತಿರ್ಗಾ ದೇವಸ್ಥಾನ ರೀಓಪನ್ ಮಾಡಿದಾಗ ಹೋಗೋಣ ಅಂತ ಹೋದ್ವಿ. ಆವಾಗ ಆಲ್ಮೋಸ್ಟ್ 1:30-2 ರೀಓಪನ್ ಮಾಡಿದರು. ಸೊ ಹೋಗಿ ದೇವ್ರ ದರ್ಶನ ನೋಡಿಕೊಂಡು ದೇವಸ್ಥಾನದಲ್ಲಿ ಒಂದು ಸ್ವಲ್ಪ ಹೊತ್ತು ಕೂತ್ಕೊಂಡು ಒಂದಷ್ಟು ಮಾತುಗಳನ್ನ ಆಡ್ತಾಯಿದ್ವಿ. ಆಮೇಲೆ ನಾವು ಆಚೆ ಬಂದ್ವಿ. ಅಲ್ಲಿಂದ ನಾವು ಹೋಗಿದ್ದು ಮುಂದಿನ ಡೆಸ್ಟಿನೇಷನ್ ಏನು ಅನ್ನೋದು ಇದೇ ವ್ಲಾಗಲ್ಲಿ ಇದೆ. ಆ್ಯಂಡ್ ನಮ್ಮ ಹೊರನಾಡು ಅನ್ನಪೂರ್ಣೇಶ್ವರಿ ಟೆಂಪಲ್ ಎಕ್ಸಿಟ್ ಆದ್ವಿ. ಆಚೆ ಎಲ್ಲ ನೇಚರ್ ಈ ಥರ ಇರುತ್ತೆ. ಆಬ್ವಿಯಸ್ಲಿ ಹೋಗಿರೋರು ಗೊತ್ತಿರುತ್ತೆ, ಬಟ್ ಹೋಗದೇ ಇರೋರು ನೋಡ್ಕೊಳ್ಳಿ, ಈ ಥರ ಪಾರ್ಕಿಂಗಿಗೆ ಜಾಗ ಎಲ್ಲ ಇರುತ್ತೆ. ನಮ್ಮ ಡೇ 1 ಲಾಸ್ಟ್ ಡೆಸ್ಟಿನೇಷನ್ ಧರ್ಮಸ್ಥಳ. ಹೊರನಾಡು ಅನ್ನಪೂರ್ಣೇಶ್ವರಿ ದೇವಸ್ಥಾನದಿಂದ ಒಂದು 3-3:30 ಗಂಟೆಯಲ್ಲಿ ನಾವು ಧರ್ಮಸ್ಥಳಕ್ಕೆ ಬಂದ್ವಿ. ಆ ಮಕ್ಕಳಿಗೆ ಬೋಡಿ ಓಡಿಸಿದ್ರು. ಆ್ಯಂಡ್ ದೆನ್ ಯು ಗೈಸ್ ನೋ ವಾಟ್, ಧರ್ಮಸ್ಥಳದಲ್ಲಿ ನಾನು ಫೈನಲಿ ಐ ಪ್ಯೂಕ್ಡ್. ಏನು ಮೋಷನ್ ಸಿಕ್ನೆಸ್ಸಿಂದ ಆಗಿತ್ತೋ ಅದನ್ನೆಲ್ಲ ಆಚೆ ಬಂತು. ಹಲೋ ಗಾಯ್ಸ್, ಇಷ್ಟೊತ್ತು ನವನ ಹೊಟ್ಟೆ ಕೆಟ್ಟೋಗಿತ್ತು. ಈಗ ಎಲ್ಲ ಫುಲ್ಲು ವಾಮಿಟ್ ಮಾಡಿ ಹೊಟ್ಟೆ ಎಲ್ಲ ಕ್ಲಿಯರ್ ಮಾಡಿಕೊಂಡು ಮತ್ತೆ ವಿಡಿಯೋ ಸ್ಟಾರ್ಟ್ ಮಾಡಿದ್ದಾಳೆ ನೋಡಿ. ನಿನಗೆ ಅಂತ ಹೇಳಿದ್ವಿ. ಇಲ್ಲ ಪಪ್ಪ ನೋಡಿದ್ರಲ್ಲ ಏನಾಯ್ತು ಅಂತ ನಮ್ಮ ಅವ್ವ ಹೇಳ್ತಾ ಇದ್ರು. ಸೊ ನೌ ಐ ವಾಸ್ ಆ್ಯಕ್ಚುಲಿ ಫೀಲಿಂಗ್ ಬೆಟರ್. ಧರ್ಮಸ್ಥಳ ಅನ್ನೋದು ಕೇವಲ ದೇವಸ್ಥಾನ ಅಲ್ಲ, ಒಂದು ಧಾರ್ಮಿಕ ಕ್ಷೇತ್ರ. ಇಲ್ಲಿ ಮುಖ್ಯ ದೇವರು ಶ್ರೀ ಮಂಜುನಾಥ ಸ್ವಾಮಿ, ಅಂದರೆ ಶಿವನ ರೂಪ. ಮಂಜುನಾಥ ದೇವಸ್ಥಾನದಲ್ಲಿ ಅಂದರೆ ಧರ್ಮಸ್ಥಳದಲ್ಲಿ ರಿನೋವೇಷನ್ಸ್ ಮಾಡಿದ್ರು. ಸೊ ರಿನೋವೇಷನ್ಸ್ ಮಾಡಾಗ್ಬಿಟ್ಮೇಲೆ ನಾವು ಇದು ಫಸ್ಟ್ ಟೈಮ್ ಬಂದಿರೋದು. ರಿನೋವೇಷನ್ಸ್ ಮುಂಚೆ ಎಷ್ಟೊಂದು ಸಲ ಬಂದಿದ್ದೀವಿ, ಆದರೆ ರಿನೋವೇಷನ್ ಆಗಿಬಿಟ್ಮೇಲೆ ಇದೇ ಫಸ್ಟ್ ಟೈಮ್. ಆ್ಯಂಡ್ ದೆನ್ ಟ್ರಸ್ಟ್ ಮೀ, ದೇವಸ್ಥಾನ ಒಳಗಡೆ ತುಂಬ ಚೆನ್ನಾಗಿ ಮಾಡಿದ್ದಾರೆ, ತುಂಬ ಕ್ಲೀನಾಗೂ ಇದೆ. ಆ್ಯಂಡ್ ಆ ಕ್ಯೂ ಸಿಸ್ಟಮ್ ಅನ್ನೋದೇನಿದೆ ತುಂಬ ಚೆನ್ನಾಗಿತ್ತು. ಒಂದು ಮಾಲ್ಗಳಲ್ಲಿ ಲೈಟಿಂಗ್ಸ್ ಎಲ್ಲ ಇರುತ್ತಲ್ಲ ಆ ಥರ ಇತ್ತು. ಆ್ಯಂಡ್ ದೆನ್ ಇಟ್ ವಾಸ್ ವೆರಿ ನೈಸ್ ಟು ಸಿ. ಎಲ್ಲ ಕಡೆ ಯೆಲ್ಲೋ ಲೈಟಿಂಗ್ಸ್. ಆ್ಯಂಡ್ ದೆನ್ ಶೆಡ್ಗಳಿತ್ತು. ಬಟ್ ಶೆಡ್ಗಳಲ್ಲಿ ಲೈಕ್ ಯಾರೂ ಕೂತಿರಲಿಲ್ಲ, ಬಿಕಾಸ್ ನಾವು 20-25 ಮಿನಿಟ್ಸಲ್ಲಿ ದರ್ಶನ ಆಗೋಯ್ತು. ಬಿಕಾಸ್ ನಾವು ಹೋಗಿದ್ದು ರಾತ್ರಿ ಅಲ್ವಾ, ಸೊ ಅಷ್ಟು ರಶ್ ಇದ್ದಿಲ್ಲ. ದೆನ್ ಬೇಗ ದರ್ಶನ ಆಗೋಯ್ತು. ದೇವ್ರ ದರ್ಶನ ಆಗಿಬಿಟ್ಮೇಲೆ ನಾವು ಅನ್ನಪ್ರಸಾದ ತಿನ್ನೋಕ್ಕೆ ಬಂದ್ವಿ. ಅನ್ನಪ್ರಸಾದ ಎಲ್ಲ ತುಂಬ ಚೆನ್ನಾಗಿತ್ತು. ಅದಾಗ್ಬಿಟ್ಮೇಲೆ ಅಲ್ಲೇ ನಾವು ಎಲ್ಲರೂ ಕಪ್ ಜ್ಯೂಸ್ ಕುಡಿದ್ವಿ. ಅಂದರೆ ನಾನು ಐಸ್ ಕ್ರೀಮ್ ತೊಗೊಂಡಿಲ್ಲ, ನಾನು ಕಪ್ ಜ್ಯೂಸ್ ತೊಗೊಂಡೆ, ಬೇರೆಯವರೆಲ್ಲರೂ ಐಸ್ ಕ್ರೀಮ್ ತೊಗೊಂಡ್ರು. ಅದಾಗ್ಬಿಟ್ಮೇಲೆ ನಾವು ರೂಮಿಗೆ ಹೊರಟ್ವಿ.
ಜಸ್ಟ್ ಬಿಕಾಸ್ ಐ ವಾಸ್ ಫೀಲಿಂಗ್ ಬೆಟರ್, ಸುಮ್ಮನೆ ಇರಬಾರ್ದು ಅಂತ ಮೆಡಿಸಿನ್ಸ್ ತೊಗೊಂಡು ಮಲ್ಗೋಣ ಅಂತ ಮಲ್ಕೊಂಡ್ವಿ. ನಾವು ಯಾವ್ಯಾವ ರೂಮಲ್ಲಿ ಇದ್ವಿ ಅನ್ನೋದು ಸಪ್ರೇಟಾಗಿ ರೂಮ್ ಟೂರು ನಾನು ನೆಕ್ಸ್ಟ್ ವ್ಲಾಗಲ್ಲಿ ಹಾಕ್ತೀನಿ. ಡೇ 2 ಆಫ್ ಆರ್ ಟ್ರಿಪ್ ವಿಲ್ ಬಿ ಟುಮಾರೋ.